ಕಳೆದ 25 ದಿವಸದಿಂದ ಚುನಾವಣೆ ಪ್ರಾರಂಭ ಆಗಿ ಸಾಕಷ್ಟು ಚರ್ಚೆಗಳು, ಸಾಕಷ್ಟು ಗೊಂದಲಗಳ ಮಧ್ಯೆ ಊರು ಒಂದು ಕಡೆ ಚುನಾವಣೆ ಮಾಡಬೇಕು, ನಾವು ಯಾರನ್ನ ನೇಮಿಸ್ತೀವಿ ಅವ್ರನ್ನ ಗೆಲ್ಸ್ಕೊಬೇಕು, ಗೆದ್ದ ನಂತರ ನಾವೆಲ್ಲ ಮನೆ ಕೆಲಸ ಕಾರ್ಯಗಳು ತೊಡಬೇಕು ಅಂತೇಳಿ ನಮ್ಮ ಹೆಣ್ಮಕ್ಳು ಶಬ್ದ ತೊಟ್ಟಿದ್ರು. ಆ ದಿನ ಇವತ್ತು ಬಂದಿದೆ, ಗೆಲ್ಸಾಗಿದೆ. ಇವತ್ತು ವಿಜಯೋತ್ಸವ ಯಾವ ಮಟ್ಟಕ್ಕೆ ನಮ್ಮ ಊರಿನ ಗ್ರಾಮಸ್ಥರು, ಯುವಕರು, ಹಿರಿಯರು, ತಾಯಂದಿರು ಕಳಸ ತೆಗೆದುಕೊಂಡು ಬೀದಿ ಬೀದಿಯಲ್ಲಿ ರಂಗೋಲಿ ಹಾಕಿ ಒಂದು ಹಬ್ಬದ ಸಡಗರನ ಇವತ್ತು ಆಚರಣೆ ಮಾಡಿದ್ದೀರಿ. ನನಗೆ ಭಾಳ ಖುಷಿ ತರೋಂಥ ವಿಚಾರ. ನಾನು ಜಿಲ್ಲಾ ಪಂಚಾಯತಿಲಿ ಗೆದ್ದಾಗ ಎಷ್ಟು ಖುಷಿಯಾಗಿತ್ತು, ಅದು 10 ಪಟ್ಟು ಇವತ್ತು ಗ್ರಾಮದಲ್ಲಿ ನೀವು ಚುನಾವಣೆಯಲ್ಲಿ ಗೆಲ್ಲಿಸಿ ಆಯ್ಕೆ ಮಾಡಿದಾಗ ಖುಷಿಯಾಗಿದೆ. ನಿಮ್ಮ ಈ ಪ್ರೀತಿ, ಈ ಆಶೀರ್ವಾದ ನಾನು ಎಲ್ಲಿಯೂ ಧಕ್ಕೆ ಬರೆದಾಗೆ ಈ ಗ್ರಾಮದಲ್ಲಿ ನಾನು ಕಾಪಾಡ್ತೇನೆ ಅಂತೇಳಿ ಶಿವನ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತಾಯಂದಿರು ಒಂದು ಕಡೆ ಆದರೆ, ಯುವಕರು ಒಂದು ಕಡೆ, ಹಿರಿಯರು ಒಂದು ಕಡೆ, ಚುನಾವಣೆಯಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಊರಿಗೆ ಗೌರವ ಏನೋ, ನಮ್ಮ ಪ್ರತಿಷ್ಠೆ ಏನೋ ಅನ್ನೋದು ನಿಟ್ಟಿನಲ್ಲಿ ನೀವೆಲ್ಲ ರಾತ್ರಿ ಹಗಲು ಕೆಲಸ ಮಾಡಿದ್ದೀರಿ. ನಾನು ನಿಮಗೆಲ್ಲ ಚಿರನುಡಿ ಆಗಿರ್ತೇನೆ. ಮತ್ತೊಂದು ಕಡೆ ಏನು ನಾವು ನಿರೀಕ್ಷೆ ಇಕ್ಕಿದ್ರೆ ಜಯಕ್ಕೆ ಏನು 60ರಿಂದ 65, 70 ಮತಗಳು ಬಿಟ್ಟರೆ ಇನ್ನೆಲ್ಲ ಒಂದು ಕಡೆ ಕೊಡ್ತೀನಿ ಅಂತೇಳಿ ನಿಮ್ಮ ಗುರಿ ಶಕ್ತಿ ಮೀರಿ ಕೆಲಸ ಆಗಿದೆ. ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಿ ಅವೆಲ್ಲನೂ ಶಕ್ತಿ ಮೀರಿ ಕೆಲಸ ಆಗಿದೆ. ಏನು ಇವತ್ತು ಈ ಊರಿನಲ್ಲಿ ಹೆಚ್ಚು ಮತಗಳನ್ನ ನನಗೆ ಕೊಟ್ಟು ಗೆಲುವಿಗೆ ನೀವೆಲ್ಲ ಶ್ರಮ ಪಟ್ಟಿದ್ದೀರಿ. ಮತ್ತೊಂದು ಕಡೆ ವಿಶ್ವನಗರ, ಅಲ್ಲಿ ಮುಸ್ಲಿಂ ಬಾಂಧವರು ಒಂದು ಕಡೆ, ಎಲ್ಲ ಜನಾಂಗ ಒಂದು ಕಡೆ ಆದರೆ ಅಲ್ಲಿ ಕೂಡ 100 ಓಟು 120 ಓಟು ನಾವು ಮುಂದೆ ಇರ್ತೇವೆ ಅಂತೇಳಿ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾಯಿದ್ರು. ನಾನು ಅವತ್ತು ಹೇಳಿದ್ದೆ, ಮುಸ್ಲಿಂ ಬಾಂಧವರು ನಮ್ಮ ಜೊತೆ ಇದ್ದಾರೆ, ನನಗೆ ಕೈ ಹಿಡಿತಾರೆ, ಏನೋ ಅವ್ರ ಆಶೀರ್ವಾದ ನನಗಿರುತ್ತೆ, ಅಲ್ಲಿ ಕೂಡ ನಾವು ಮುಂದೆ ಇರ್ತೇವೆ, ಏನೋ ಹಿಂದೆ ಹೋಗಲ್ಲ ಅಂತ ಹೇಳಿದ್ದೆ. ಅದು ಇವತ್ತು ಸುಳ್ದನಹಳ್ಳಿ ಗ್ರಾಮದಲ್ಲಿ ಒಂದು ಕಡೆ ಆದರೆ ವಿಶ್ವನಗರದಲ್ಲಿ ನಮಗೆ 21 ಮತ ಲೀಡ್ ಕೊಟ್ಟು ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ. ಏನಿವತ್ತು ಮುಸ್ಲಿಂ ಬಾಂಧವರು ಕೂಡ ನನಗೆ 70ರಿಂದ 100-110 ಮತಗಳು ಅವ್ರ ಕಡೆಯಿಂದ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲ ಅಂದರೆ ಅಷ್ಟೊಂದು ಜಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ಏನು ಇವತ್ತು 202 ಮತಗಳನ್ನ ಅಂತರದಿಂದ ನಾನು ಗೆಲ್ಸಿದ್ದೀರ. ಆ ಗೆಲ್ಸಿರೋದಕ್ಕೆ ನಿಮಗೆ ನಾನು ಯಾವತ್ತೂ ಆಭಾರಿಯಾಗಿ ಇರ್ತೇನೆ. ಏನು ಸಾಕಷ್ಟು ಟೀಕಾಪ್ರವಾಹಗಳು, ಗೊಂದಲಗಳು, ಏನು ಒಂದು ವ್ಯಕ್ತಿ ಬಗ್ಗೆ ಏನೆಲ್ಲ ಮಾತಾಡಬೇಕು, ಏನೆಲ್ಲ ಆಡಬಾರ್ದು ಅದೆಲ್ಲ ಆಡಿದ್ದಾರೆ. ನೀವೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ತಾಯಂದಿರು, ಹಿರಿಯರು ಸಹಿಸಿ ಗೆಲ್ಸ್ಕೊಂತೀವಿ, ಗೆಲ್ಸಾದ್ಮೇಲೆ ಉತ್ತರ ನೀವು ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ನಮ್ಮ ಏನು ಅನಿಲ್ ಸಾಹೇಬರು, ಏನು MLC ಆದ ಅನಿಲ್ ಸಾಹೇಬ್ರು ಹೇಳ್ತಾಯಿದ್ರು, ಯಾವುದ್ಯಾವುದೋ ಜಮೀನುಗಳದ್ದು, ಯಾವುದ್ಯಾವುದೋ ಸರ್ವೆ ನಂಬರು, ಯಾವುದ್ಯಾವುದೋ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನಕ್ಕೆ ಬಾ, ನೀನು ಪ್ರಮಾಣ ಮಾಡು, ಇದಿಲ್ಲ ಅಂದರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ದಾರೆ. ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಊರೊಳಗಡೆ ಬಂದಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀನಿ. ಅದೇ ಶಿವನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತೇನೆ ನಮ್ಮ MLC ಸಾಹೇಬರಿಗೆ. ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ. ಆ ಶಿವನ ದೇವಸ್ಥಾನಕ್ಕೆ ಬರಲಿ, ನಾನು ದಾಖಲೆ ಸಮೇತ ಯಾವ್ಯಾವ ಸರ್ವೆ ನಂಬರು, ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ. 63ನೇ ಇಸ್ವಿಲಿ ಕುರುಗಲ್ ಸರ್ವೆ ನಂಬರ್ 314 ಗ್ರಾಂಟ್ ಆಗಿರುತ್ತೆ. 63 ನಾನು ಹುಟ್ಟಿದ್ದು 74ರಲ್ಲಿ. 74ರಲ್ಲಿ ನಾನು ಹುಟ್ಟಿರೋದು. ನಾನು ಹುಟ್ಟೋಕೆ ಮುಂಚೆ 10 ವರ್ಷ ಮುಂಚೆ ಜಮೀನು ಗ್ರಾಂಟ್ ಆಗಿರುತ್ತೆ. ಮುನಿಯಪ್ಪ ಸೇಕ್ದಾರ್ ಮುನಿಯಪ್ಪ ಅನ್ನೋರು ವೇಮ್ಗಲ್ಗೆ ಅವರು ಗ್ರಾಂಟ್ ಆಗಿರೋ ಜಮೀನು 74ರಲ್ಲಿ ನಾನು ಹುಟ್ಟಿದ್ದು. 2005ರಲ್ಲಿ ನಾನು ಅದು ಕ್ರಯ ಆಗಿ ತಗೊಂಡಿದ್ದೀನಿ. 2005ರಲ್ಲಿ ಕ್ರಯ ಕೊಟ್ಟಿರೋಂಥ ಜಮೀನಿಗೆ ನಮ್ಮ ಅನಿಲ್ ಸಾಹೇಬ್ರು ಹೇಳ್ತಾರೆ, ಇದ್ರ ಗೋಮಾಳದಲ್ಲಿ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ಗಳು ಮಾಡಿದಾರಂತ. ಶಿವನ ದೇವಸ್ಥಾನದಲ್ಲಿ ಬರಲಿ, ಅವ್ರ ಹತ್ರ ದಾಖಲಾತಿಗಳು ತರಲಿ. ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ. ನಾನು ವ್ಯಾಪಾರ ಮಾಡ್ತೇನೆ, ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ, ಕ್ರಯಪತ್ರ ಮಾಡಲಿಲ್ಲ, ಅಗ್ರಿಮೆಂಟ್ ನನಗಾಗಿತ್ತು ಶಾರದಮ್ಮ ಅನ್ನೋರ ಕಡೆಯಿಂದ. ಶಾರದಮ್ಮನ ಹೆಸರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ. ಅದೇ ಶಾರದಮ್ಮನ ನಾನು ಕರೆಸ್ತೇನೆ,
ಅವ್ರ ಮನೇಲಿ ನನ್ನ ಫೋಟೋ ಹಾಕ್ಕೊಂಡಿದ್ದಾರೆ. ಈ ಮಾನವಭಾವದಿಂದ ನನಗೆ ಕುಟುಂಬ ಒಳ್ಳೆಯದಾಗಿದೆ, ನನ್ನ ಆಸ್ತಿ ಒಳ್ಳೆಯದಾಗಿದೆ. 40 ವರ್ಷದಿಂದ ಕೇಸ್ ನಡೀತಾ ಇತ್ತು. ಅದಕ್ಕೆ CS ವೆಂಕಟೇಶ್ ಅವರು ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ರೆ ಶಾರದಮ್ಮ ಅವರು. ಅವ್ರ ಸರ್ವೆ ನಂಬರ್ನ ಅಗ್ರಿಮೆಂಟ್ ಹಾಕಿದ್ದೆ, ನಾನು ಕ್ರಯ ಮಾಡ್ಕೊಂಡಿಲ್ಲ, ಬೇರೆ ಯಾರೋ ರಿಜಿಸ್ಟರ್ ಮಾಡಿಸ್ಕೊಂಡ್ರು. ನನ್ನ ದುಡ್ಡು ನಾನು ತಗೊಂಡು ನಾನು ಆಚೆ ಬಂದೆ, ಅವ್ರಿಗೆ ಒಳ್ಳೇದು ಮಾಡಿ ಬಂದಿದ್ದೀನಿ. ಇವತ್ತು ಜರ್ಮನ್ನಲ್ಲಿದ್ದಾರೆ ಅಮ್ಮ, ಏನೋ ಅದನ್ನು ಕೂಡ ನಾನು ಪ್ರಮಾಣ ಮಾಡ್ತೇನೆ. ಮತ್ತೊಂದು ಸರ್ವೆ ನಂಬರ್ ಕಾಟಮಲ್ಲವ್ರು ಯಾವುದೋ ಹೇಳಿದರು, ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ, ನಾನು ಪರ್ಚೇಸ್ ಮಾಡಿಲ್ಲ, ಆ ಸರ್ವೆ ನಂಬರ್ಗೆ ನನ್ನ ಸಂಬಂಧ ಇಲ್ಲ. ಯಾವ ಶಿವನ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತೀನಿ, ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರಲಿ, ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ. ನನ್ನಲ್ಲಿ ಒಡಕಿದ್ರೆ, ನನ್ನಲ್ಲಿ ಬೆಂಕಿ ಇದ್ರೆ ಮೊದಲು ಸುಡುತ್ತೆ ಅನ್ನೋ ನನ್ನ ಭಯ ಇದೆ. ಕಂಠಾಪಶು ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ, ಆಶೀರ್ವಾದ ಮುಂದೆ ಹೇಳ್ತೇನೆ. ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬರು ಬಂದು ದಾಖಲೆ ಸಮೇತ ಪ್ರಮಾಣ ಮಾಡಲಿ, ನಾನು ಪ್ರಮಾಣ ಮಾಡ್ತೇನೆ, ಅವರು ಪ್ರಮಾಣ ಮಾಡಲಿ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಸೋಮವಾರ ಅವ್ರು ಬರಲಿ.